ಎಲ್ಲರಿಗೂ ನಮಸ್ಕಾರ. Distinguished dignitaries on the dais, respected professors, eminent scholars, researchers, and dear students. A very warm good morning to all. It gives me immense pleasure to welcome all of you to the 21st State Level Annual Conference jointly organized by Department of Studies in Political Science and Public Administration, Dr. B.R. Ambedkar Research and Extension Center, University of Mysore, and Department of Studies and Research in Political Science, Karnataka State Open University. On behalf of Karnataka State Political Science Teachers Association, is the moment of Silver Jubilee occasion. This 3-day academic congregation held from today, that is 23rd to 25th April 2026, stands as a significant platform for intellectual exchange, critical inquiry, and policy-oriented discussions in the discipline of political science. The conference is centered around the theme ರಾಜ್ಯಶಾಸ್ತ್ರದ ಪರಿಶೀಲನೆ, ರಾಜ್ಯ, ಸಮಾಜ, ಮಾರುಕಟ್ಟೆ ಮತ್ತು ವ್ಯಕ್ತಿ. This theme is both timely and relevant as it seeks to explore evolving relationship between the state, society, market, and individual in the context of modern democratic governance. Professor Somshekhar and Professor Shankar Naranappa sir and Professor Krishna Hombal ವೇದಿಕೆ ಮೇಲೆ ಬರಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ. We shall now begin this academic program by Nadagite, seeking the blessing of Almighty for the successful conduct of this conference. May I now request Dr. Gopal and his team to kindly render Nadagite. जय भारत जननीय तनुजाते, जय हे कर्नाटक माते, जय सुंदर नदिवनಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗು ವೇದದ ಗೋಸ, ಜನನಿಗೆ ಜೀವವು ನಿನ್ನಾವೇಶ. ಅಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಸಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲ ಪವೈಸರ ಆಡಿದ ನಾಡೆ, ಕಂಕಣ ಜಕಣರ ಮೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಕನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ಮಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದ. Thank you for that soulful rendition.
To formally welcome our distinguished guest and assembly, I invite Professor J. Somshekar, Senior Professor, Ambedkar Studies, Research and Extension Center, University of Mysore, to welcome the dignitaries on the dais and off the dais. ಆತ್ಮೀಯರೇ, ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ವಿಭಾಗ, ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗ, ನಾವೆಲ್ಲ ಸೇರಿ ಇವತ್ತು ಈ ಸಭಾಂಗಣದಲ್ಲಿ ರಾಜ್ಯಶಾಸ್ತ್ರವನ್ನು ಪರಿಶೀಲನೆ ಮಾಡಲಿಕ್ಕಾಗಿ ಸೇರಿದ್ದೇವೆ. ಕರ್ನಾಟಕ ರಾಜ್ಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘ 25 ವರ್ಷಗಳ ಸಾರ್ಥಕ ನಡೆಯನ್ನ ಈ ರಾಜ್ಯದಲ್ಲಿ ರೂಪಿಸಿದೆ, ನಡೆದಿದೆ, ಮಾತಾಡಿದೆ. ಪ್ರತಿ ವರ್ಷ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರ ಸಮ್ಮೇಳನವನ್ನ ಮಾಡ್ತಾ, ಜೊತೆಗೆ ಕರ್ನಾಟಕ ಜರ್ನಲ್ ಆಫ್ ಪಾಲಿಟಿಕ್ಸ್ ಅನ್ನ ಹೊರತರ್ತಾ ಹಿರಿಯ ಕಿರಿಯ ಅಧ್ಯಾಪಕರು, ಸಂಶೋಧಕರು, ವಿದ್ಯಾರ್ಥಿಗಳು ಹಾಗೂ ಈ ನಾಡಿನ ಪ್ರಜ್ಞಾವಂತ ನಾಗರಿಕರಿಗೆ ರಾಜ್ಯಶಾಸ್ತ್ರದ ವಿವಿಧ ಆಯಾಮಗಳನ್ನು ಅನುಸಂಧಾನ ಮಾಡ್ತಾನೆ ಸಾಗ್ತಾ ಇದೆ. ಮೈಸೂರಿನಲ್ಲಿ ಇದು 3ನೇ ಬಾರಿಗೆ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಕಳೆದ 2 ಮಹಾಸಮ್ಮೇಳನಗಳು ಕೂಡ ಅತ್ಯಂತ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿರುವ ಅನುಭವ ಇರತಕ್ಕಂಥ ಈ 3ನೇ ಮಹಾಸಮ್ಮೇಳನ ತಡವಾಗಿ ಪ್ರಾರಂಭವಾಗಿದೆ. ಅನೇಕ ಕಾರಣಗಳಿಗಾಗಿ ಮುಂದೂಡ್ತಾ ಬಂತು. ಅಕ್ಟೋಬರ್ 24ರಲ್ಲಿ ನಡಿಬೇಕಾಗಿತ್ತದು. ಇಂದು ಈ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ನಾವು ಕೊಟ್ಟಿರ್ತಕ್ಕಂಥ ಶೀರ್ಷಿಕೆನೆ ನಮ್ಮನ್ನ ನಾವೇ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಜಗತ್ತಿನ ಮುಂದಿನ ಪೀಳಿಗೆಗೆ ರಾಜಕಾರಣ, ಪ್ರಭುತ್ವ, ಸಮಾಜ, ವ್ಯಕ್ತಿ, ಮಾರುಕಟ್ಟೆ ಇವೆಲ್ಲ ಹೇಗಿರಬೇಕು ಎನ್ನುವ ಮುಖ್ಯ ಕಾರಣದಿಂದಾಗಿ ಈ ಸಮ್ಮೇಳನದ ಶೀರ್ಷಿಕೆಯನ್ನು ನಾವು ರಾಜ್ಯಶಾಸ್ತ್ರದ ಪರಿಶೀಲನೆ ಅಂತಾನೆ ಮಾಡಿ ಅನೇಕ ಲೇಖನಗಳು ನಮ್ಮ ರಾಜ್ಯಶಾಸ್ತ್ರದ ಅಧ್ಯಾಪಕರು ಬರೆದಿದ್ದಾರೆ. ಅದನ್ನು ಪ್ರಕಟಣೆ ಮಾಡಿ ಇವತ್ತು ನಾವು ಬಿಡುಗಡೆ ಮಾಡುವಂತಹ ಈ ಸಂದರ್ಭದಲ್ಲಿ ಈ ಸಮ್ಮೇಳನ ಏನಾದರೂ ಒಂದು ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ ರಾಜ್ಯಶಾಸ್ತ್ರದ ಮೂಲಕ ಒಂದು ಉತ್ತಮವಾದಂತಹ ತಳಹದಿಯನ್ನು ನಿರ್ಮಾಣ ಮಾಡಬೇಕು ಎನ್ನುವ ಕಾರಣಕ್ಕಾಗಿಯೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾರಿಂದ ಉದ್ಘಾಟನೆ ಮಾಡಬೇಕು
ಅಂತ ಆಲೋಚನೆಯಲ್ಲಿ ನಾವು ತೊಡಗಿದ್ದಾಗ ಅನೇಕ ಹೆಸರುಗಳು ಬಂದವು ನಮಗೆ. ದೇಶದ ಮೊದಲನೇ ಪ್ರಜೆಯಿಂದ ಹಿಡಿದು ಯಾರನ್ನ ನಾವು ಈ ಸಮ್ಮೇಳನದ ಮೂಲಕ ಮಾತಾಡಿಸ್ಬೇಕು, ನಮ್ಮ ರಾಜ್ಯಶಾಸ್ತ್ರದ ಅಧ್ಯಯನವನ್ನ, ಸಂಶೋಧನೆಯನ್ನ ಮತ್ತಷ್ಟು ವಿಸ್ತರಿಸಿ ಯುವ ಸಮುದಾಯಕ್ಕೆ ನಾವೇನಾದರೂ ಕೊಡಬೇಕಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮ ಹುಡುಕಾಟ ನಡೀತಾನೆ ಇತ್ತು. ಆಗ ನಮಗೆ ನಮ್ಮ ನಾಡಿನ ರಾಜಕಾರಣದಲ್ಲಿಯೇ ವಿಶೇಷವಾದ ಸ್ಥಾನವನ್ನ ತಮ್ಮ ಮಾತುಗಳ ಮೂಲಕ, ತಮ್ಮ ರಾಜಕಾರಣದ ನಡೆಯ ಮೂಲಕ, ಸಭಾಧ್ಯಕ್ಷರಾಗಿ ತೆಗೆದುಕೊಂಡಂತಹ ನಿರ್ಧಾರಗಳ ಮೂಲಕ ಪ್ರಜಾಪ್ರಭುತ್ವಕ್ಕೆ ಒಂದು ವಿಶೇಷವಾದಂತಹ ಸವಾಲು ಮತ್ತು ಉತ್ತರವನ್ನ ಹುಡುಕಿಕೊಟ್ಟಂತಹ ಹಿರಿಯ ಮುತ್ಸದಿ ಸನ್ಮಾನ್ಯ ಶ್ರೀ ಕೆ.ಆರ್. ರಮೇಶ್ ಕುಮಾರ್ ಅವರು ನಮಗೆ ಒಳಿತು. ನಾವು ಅವರನ್ನ ಸರ್ ಹಿಂಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಬರುವ ಮಾಡಬೇಕು, ನಿಮ್ಮನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ, ನಿಮ್ಮನ್ನು ಭೇಟಿ ಮಾಡಬೇಕಲ್ಲ, ನಾವು ಬೆಂಗಳೂರಿಗೆ ಬಂದಿದ್ದೀವಿ, ಬರ್ತೀವಿ ಸರ್ ಅಂತಂದು. ಅದಕ್ಕೆ ಅವರು ಆಡಿದ ಮಾತು ಎಂಥದ್ದು ಅಂತ ಹೇಳಿದ್ರೆ, ಇವತ್ತು ಎಷ್ಟೋ ರಾಜಕಾರಣಿಗಳಿಗೆ ಮನೆಗೆ ಹೋಗಿ ಕರೆದ್ರು ಬರ್ತೀನಿ ಅಂತೇಳಿ ಬರದೇ ಇರತಕ್ಕಂತಹ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದ್ರು. ಆ ಮಾತು ಎಂಥದ್ದು ಅಂತ ಹೇಳಿದ್ರೆ, ಯಾಕ್ರಪ್ಪ ಬರ್ತೀರಾ, ನೀವು ಬಂದಾಗ ನಾ ಸಿಗ್ತೇ ಹೋಗೋದು, ನನಗೆ ಅನೇಕ ಕೆಲಸಗಳಿವೆ, ನೀವು ಹೇಳಿದಿರಲ್ಲ ಫೋನ್ನಲ್ಲಿ ಸಾಕು, ನಾ ಬರ್ತೀನಿ ಅಂತ ಹೇಳಿದ್ರಲ್ಲ. ಇದು ರಾಜ್ಯಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ, ರಾಜ್ಯಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ಇದು. ಪೀಪಲ್ ಆರ್ ಮಾಸ್ಟರ್ಸ್, ದೇ ಆರ್ ನಾಟ್ ಸ್ಲೇವ್ಸ್. ರೂಲರ್ಸ್, our representatives are rulers to protect the interests of the common man. That is political science. ತಮ್ಮ ಮಾತುಗಳು ಈ ಪೊಲಿಟಿಕಲ್ ಸೈನ್ಸ್ಗೆ ಮತ್ತಷ್ಟು ಜೀವವನ್ನ ತಂದುಕೊಡ್ತು. ಹಾಗಾಗಿ ನಾವು ಅವ್ರನ್ನ ಬೆಂಗಳೂರಿಂದ ಶ್ರೀನಿವಾಸಪುರಕ್ಕೆ ಅವ್ರು ಇರ್ತಕ್ಕಂಥ ಗ್ರಾಮಕ್ಕೆ ಹೋಗೋದನ್ನ ಆ ಟ್ರಾಫಿಕ್ ಅಲ್ಲಿ ಒಂದಿನ ಎಲ್ಲ ಬೇಕಾಗೋದು ನಮಗೆ. ಅದನ್ನ ತಪ್ಪಿಸಿದ್ದೀರಾ. ನಮ್ಮ ಕರೆಯನ್ನ ತುಂಬಾ ಸಂತೋಷದಿಂದ ಒಪ್ಪಿ ತಾವು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದೀರಾ. ನಿಮ್ಮ ಮಾತುಗಳು ಈ 3 ದಿನಗಳ ನಡೆಯುವಂತ ಈ ಸಮ್ಮೇಳನದಲ್ಲಿ ವಿಶೇಷವಾದಂತಹ ಚೌಕಟ್ಟು, ಅದಕ್ಕೆ ಮಹತ್ವ ಮತ್ತು ಅದಕ್ಕೆ ಅರ್ಥವನ್ನ ಮತ್ತು ದಿಕ್ಸೂಚಿಯನ್ನ ಅದು ಕೊಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳು ನಮಗಿಲ್ಲ. ಹಾಗಾಗಿ ನಿಮಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರಾಜ್ಯಶಾಸ್ತ್ರ ಅಧ್ಯಾಪಕರು ಮತ್ತು ಸಂಶೋಧಕರು, ವಿದ್ಯಾರ್ಥಿಗಳು, ಇವರೆಲ್ಲರ ಪರವಾಗಿ ನಿಮಗೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಪ್ರಜಾಪ್ರಭುತ್ವದ ಕಾಲಘಟ್ಟದಲ್ಲಿ ರಾಜಮನೆತನದವರು ಪ್ರಜೆಗಳ ಪರವಾಗಿ ನಾವು ಇವತ್ತು ನಿಮ್ಮ ಜೊತೆ ಇದ್ದೀವಿ ಎನ್ನುವುದನ್ನು ಸದಾ ಸಾಬೀತುಪಡಿಸ್ತಕ್ಕಂತಹ ನಮ್ಮ ರಾಜಮಾತೆ ಶ್ರೀಮತಿ ಪ್ರಮಾದ ದೇವಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಮ್ಮ ಸಂವಿಧಾನಿಕ ನೆಲೆಯಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತಾವನೆಯನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ವಿದ್ಯಾರ್ಥಿಗಳಿಗೆ ಬೋಧಿಸುವಂತಹ ತೀರ್ಮಾನವನ್ನು ತೆಗೆದುಕೊಂಡಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ H.C. ಮಾದೇವಪ್ಪನವರು ವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬೆಂಗಳೂರಲ್ಲೇ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಿಲ್ಲ ಎನ್ನುವ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೀನಿ. ವೆರಿ ಸೀರಿಯಸ್ ಪೊಲಿಟಿಕಲ್ ಸೈಂಟಿಸ್ಟ್ ಆಫ್ ದಿಸ್ ನೇಷನ್,
ಯಾವ್ದಾದ್ರು ಒಂದು ಜವಾಬ್ದಾರಿ ತಗೊಂಡ್ರೆ ಆ ಜವಾಬ್ದಾರಿಯನ್ನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಗಂಭೀರವಾಗಿ ಮಾಡುವಂತಹ ಪೊಲಿಟಿಕಲ್ ಸೈಂಟಿಸ್ಟ್ ಕೆಲವರಲ್ಲಿ ನಮ್ಮ ಪ್ರೊಫೆಸರ್ ವೆಲೇರಿಯನ್ ರೋಡ್ರಿಗಸ್ ಅವರು. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಮುಖ್ಯ ಅತಿಥಿಗಳಾಗಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬರಬೇಕಾಗಿತ್ತು. CET ಪರೀಕ್ಷೆಗಳು ನಡೀತಾ ಇರೋದ್ರಿಂದ ನಾನು ಬೆಂಗಳೂರು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೀನಿ. ಮೊದಲನೇ ಬಾರಿಗೆ ರಜತ ಮಹೋತ್ಸವದ ಅಂಗವಾಗಿ ರಾಜ್ಯಶಾಸ್ತ್ರ ಅಧ್ಯಾಪಕರ ಸಂಘದ ವತಿಯಿಂದ ನಾವು ಪೊಲಿಟಿಕಲ್ ಸೈನ್ಸಿನ ಜರ್ನಲ್ ಅನ್ನ ಹೊರತಂದಿದ್ದೀವಿ. ಅದನ್ನು ಬಿಡುಗಡೆ ಮಾಡಿಸೋಕ್ಕೆ ನಾವು ಯಾರ ಕೈಲಿ ಬಿಡುಗಡೆ ಮಾಡಿಸ್ಬೇಕು ಅಂತ ಆಲೋಚನೆಯಲ್ಲಿ ಇದ್ದಾಗ ನಾವಿಬ್ಬರು ಕುಲಪತಿಗಳಿದ್ರಲ್ಲ ಅವ್ರ ಕೈಲೇ ಮಾಡಿಸೋಣ ಅಂತ. ಒಬ್ರು ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಕುಲಪತಿಗಳಾದಂಥ NK ಲೋಕನಾಥ್ ಅವರು, ಮತ್ತೊಬ್ರು ಸದಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಆಕ್ಟಿವಿಟೀಸ್ಗೆ ಯಾವತ್ತೂ ಹಿಂದೆ ಸರಿದೆ ಮುಂದೆ ನಿಂತು ಪ್ರೋತ್ಸಾಹಿಸುವಂತಹ ನಮ್ಮ ಪ್ರೊಫೆಸರ್ ಅಲ್ಸೆ ಸಾಹೇಬರು, ಇವರಿಬ್ಬರ ಕೈಲಿ ಅದನ್ನ ಉದ್ಘಾಟನೆ ಮಾಡಿಸ್ಬೇಕಲ್ಲ ಅಂತ ಕೇಳ್ಕೊಂಡಾಗ ತುಂಬಾ ಸಂತೋಷದಿಂದ ಒಪ್ಕೊಂಡ್ರು. ಅದರ ಪ್ರತಿಯನ್ನ ತಗೊಂಡೋಗಿ ತೋರಿಸಿದಾಗ ತುಂಬಾ ಹೆಮ್ಮೆ ಪಟ್ರು. ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಲೋಕನಾಥ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಅವರಿಗೆ ತುರ್ತು ಕಾರಣದಿಂದಾಗಿ ಅವರು ಈ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅವರ ಸ್ಥಾನದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಸವಿತಾ ಮೇಡಮ್ ಅವರು, ಅವ್ರ ಬಗ್ಗೆ ಏನು ಹೆಚ್ಚು ಹೇಳಬೇಕಾಗಿಲ್ಲ. ಒಬ್ಬ ಆಡಳಿತಗಾರರಾಗಿ ಸದಾ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಒಂದೇ ಸಾಲದು, ಬೋಧನೆಯ ಜೊತೆಗೆ ಅವ್ರಿಗೆ ಉದ್ಯೋಗ ಸಿಕ್ಕಬೇಕು ಎನ್ನುವ ಆಶಯದೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೀನಿ. ನಾನು ಆಗ್ಲೇ ಹೇಳಿದೆ, ಇವತ್ತು ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಶರಣಪ್ಪ ವಿ ಅಲ್ಸೆ ಅವರು. ಇಲ್ಲ, ನೀವು ಈ ಕಾರ್ಯಕ್ರಮ ನೀವು ಇಲ್ಲೇ ಮಾಡಬೇಕು ಅಂತ. ಯಾಕಪ್ಪ ನಮ್ಮ ರಿಜಿಸ್ಟ್ರಾರ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ನಮ್ಮ VC ಅವರು ಇಲ್ಲ, ನೀವು ಇಲ್ಲೇ ಮಾಡಿ ಅಂತಂದ್ರು. ನಾವು ನನ್ನ ಕೈಲಿ ಏನು ಸಪೋರ್ಟ್ ಮಾಡಬೇಕು ಅಂತ ನಾನು ಮಾಡ್ತೀನಿ. ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡ್ಬೇಕು ನೀವು ಅಂತ. ಅವ್ರ ಪ್ರೋತ್ಸಾಹ ನಮ್ಮನ್ನ ಈ ಕಾರ್ಯಕ್ರಮವನ್ನ ಮತ್ತಷ್ಟು ಇನ್ನೂ ಚೆನ್ನಾಗಿ ನಾವು ಮಾಡಬೇಕು ನಾವು ಅಂತ ನಮಗೆ ಪ್ರತಿ ಹಂತದಲ್ಲೂ ಕೂಡ ನಮಗೆ ಪ್ರೇರಣೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೀನಿ. ಆಮೇಲೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವರು ಸದಾ ಹಸನ್ಮುಖಿಗಳು, ತುಂಬಾ ಸರಳವಾದಂಥ ವ್ಯಕ್ತಿ. ಅವ್ರದ್ದೇನು ಅಂತ ಹೇಳಿದ್ರೆ ಎಲ್ಲಿಯೂ ದೋಷ ಆಗ್ಬಾರ್ದು. ಸೋಮಶೇಖರ್ ಎಲ್ಲೂ ನಮಗೆ ಇದು ಕೊರತೆ ಉಂಟಾಯ್ತು ಅನ್ಬಾರ್ದು. ಆ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಸದಾ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೀನಿ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ರಾಜ್ಯಶಾಸ್ತ್ರ ಅಧ್ಯಾಪಕರು, ವಿವಿಧ ವಿಶ್ವವಿದ್ಯಾಲಯಗಳಿಂದ ಬಂದಿರತಕ್ಕಂತಹ ರಾಜ್ಯಶಾಸ್ತ್ರ ಅಧ್ಯಾಪಕರುಗಳು, ನಮ್ಮ
ದೆಹಲಿ ವಿಶ್ವವಿದ್ಯಾಲಯದಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವ ಪ್ರೊಫೆಸರ್ ಸಂಜೀವ್ ಕುಮಾರ್ ಅವರು. ನಾನು ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವ್ರ ಬಗ್ಗೆ ಇಲ್ಲಿ ಒಂದು 2 ಮಾತು ಹೇಳಲೇಬೇಕು. ನನಗೆ ಮೊದಲು ಕೆಲಸ ಕೊಡಿಸೋರು ಚಂಬಿ ಪುರಾಣಿಕ್ ಅವರು. ನಾನು ರಿಸರ್ಚ್ ಮಾಡ್ತಿದ್ದೆ ರಫೀಕ್ ಅಹಮದ್ ಅವ್ರ ಹತ್ರ. ಅಲ್ಲಿ ನೋಡಿದ್ರು ಅದು ಎಲ್ಲಿ ಕೊಡಿಸೋರು ಅಂದ್ರೆ ನನಗೆ ನಟರಾಜ ವಿಮೆನ್ಸ್ ಕಾಲೇಜಲ್ಲಿ ಕೊಡಿಸಿದ್ರು. ಆಮೇಲೆ ನಾನು ಎಲ್ಲ ಅಕಾಡೆಮಿಕ್ ಆಕ್ಟಿವಿಟೀಸ್ಗೆ ಸದಾ ನಮ್ಮ ಜೊತೆ ಪ್ರೋತ್ಸಾಹಿಸ್ತಾ ಅವ್ರ ದಿನ ನಮಗೆ ಮೆಸೇಜ್ ಕಳಿಸ್ತಾರೆ. ಮೆಸೇಜ್ ಓದ್ತಿದ್ರೆ ನಮ್ಮ ಪೊಲಿಟಿಕಲ್ ಸೈನ್ಸ್ ಟೀಚರ್ಸ್ ಇನ್ನು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ನಾವು ಏನು ಇಲ್ವೇ ಇಲ್ವಲ್ಲ ಅವ್ರ ಮುಂದೆ ಅಂತ. ಇನ್ನು ನಮ್ಮ ಯಂಗ್ ಟೀಚರ್ಸ್ ನಾವು ತಯಾರಿ ಮಾಡ್ತಾ ಇಲ್ವಲ್ಲ, ಅವರೆಲ್ಲ ತಯಾರಿ ಮಾಡಿ ನಮ್ಮನ್ನ ಕೂರಿಸಿದ್ದಾರೆ ಇಲ್ಲಿ. ಚಂಬಿ ಪುರಾಣಿಕ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಮತ್ತು ಒಂದು ಪೂರ್ಣಾಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಅವರು ವಹಿಸ್ತಾರೆ. ಅವರಿಗೆ ವಿಶೇಷವಾಗಿ ನಾನು ಈ ಸಭೆಗೆ ಸ್ವಾಗತವನ್ನ ಬಯಸ್ತೀನಿ. ನಮ್ಮ ಮಾಧ್ಯಮದ ಗೆಳೆಯರು ತುಂಬಾ ತಡವಾಗೋಯ್ತು, ನನ್ನ ಮಾತು ಕೂಡ ಸ್ವಲ್ಪ ಜಾಸ್ತಿ ಆಗೋಯ್ತು ಇವತ್ತು. ನಾನು ಮಾತಾಡಬಾರ್ದು ಅಂತಿದ್ದೆ, ಎಲ್ಲಿ ಮಾತಾಡಬಾರ್ದು ಅಂದಾಗ ನಂಗೆ ಮಾತಾಡಿಸುತ್ತೆ. ಯಾಕೆ ಮಾತಾಡಿಸುತ್ತೆ ಅಂದ್ರೆ ನಮ್ಮ ರಾಜ್ಯಶಾಸ್ತ್ರ ಇರದೆ ಮಾತಾಡಿ ಅಂತ. ಏನು ಮಾತಾಡಿ ಅಂದ್ರೆ ನೀವು ನಿಮ್ಮ ಮಾತುಗಳಲ್ಲಿ ಅರ್ಥ ಇರಬೇಕು. ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ಸದಾ ನಮ್ಮ ಜೊತೆ ಇರ್ತಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಿಂದ ಸ್ವಾಗತವನ್ನ ಬಯಸ್ತೀನಿ. ನಾವು 3 ಜನಕ್ಕೆ ನಾವು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಶಂಕರನಾರಾಯಣ ಆಗಲಿ, ನಾನಾಗಲಿ, ಕೃಷ್ಣ ಉಂಬಾಳ ಆಗಲಿ, ಮತ್ತು ನಮ್ಮ ಎಲ್ಲ ತಂಡ, ನಿಮ್ಮ ಶ್ರಮ ನಾವು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನಮ್ಮೆಲ್ಲ ವಾಲಂಟಿಯರ್ಸ್, ನಮ್ಮೆಲ್ಲ ಸಂಶೋಧಕರು, ನಮ್ಮ ಟೀಚರ್ಸ್ ಎಲ್ಲ, ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ವಂದನೆಗಳು. ಕರ್ನಾಟಕ ಜನರಲ್ ಆಫ್ ಪಾಲಿಟಿಕ್ಸ್ ಈ ವೃತ್ತಪತ್ರಿಕೆಯನ್ನ ಬಿಡುಗಡೆ ಮಾಡಬೇಕಂತೇಳಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರನ್ನ ಕೇಳ್ಕೊತಾ ಇದ್ದೀನಿ. ಕನ್ನಡದ 87 ಲೇಖನಗಳು, ಇಂಗ್ಲಿಷಿನ 122 ಲೇಖನಗಳನ್ನ ಈ ಸಂಪುಟಗಳು ಒಳಗೊಂಡಿದ್ದಾವೆ. ಒಟ್ಟಿಗೆ 350 ಲೇಖನಗಳು ಬಂದಿದ್ವು, 500 ಅಬ್ಸ್ಟ್ರಾಕ್ಟ್ಗಳು ಬಂದಿದ್ವು. ಈ 350 ಲೇಖನಗಳನ್ನ ಸಂಪಾದಕ ಮಂಡಳಿ ಸತತವಾಗಿ 6 ತಿಂಗಳು ಅದನ್ನ ಸಂಶೋಧಿಸಿ ಯಾವುದು ಹಾಕೋಬೇಕಂತೇಳಿ ಕೊನೆಗೆ ನಿರ್ಧಾರಕ್ಕೆ ಬಂದು 209 ಒಟ್ಟಾರೆ 209 ಲೇಖನಗಳನ್ನು ಈ ಸಂಪುಟ ಒಳಗೊಂಡಿದೆ.
ಈ ಎರಡು ಸಂಪುಟಗಳು ಇದೇ ಮೊದಲನೇ ಬಾರಿಗೆ ರಾಜ್ಯಶಾಸ್ತ್ರದ ಸಮ್ಮೇಳನದಲ್ಲಿ ಈ ಮಟ್ಟದ ಬೃಹತ್ ಸಂಪುಟಗಳು ಉದ್ಘಾಟನೆ ಆಗ್ತಿರೋವಂಥದ್ದು ನಿಜವಾಗಿಯೂ ರಾಜ್ಯಶಾಸ್ತ್ರದ ಈ ಸಮ್ಮೇಳನಕ್ಕೆ ಒಂದು ಕೀರ್ತಿಯನ್ನ ತಂದಿದೆ ಅಂತ ಹೇಳ್ತಾ, ಈ ಕೃತಿಯನ್ನ ಉದ್ಘಾಟನೆ ಮಾಡಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಮತಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ಇವ್ರ ಬಗ್ಗೆ ಹೇಳೋದಾದ್ರೆ ಮೈಸೂರಿನ ರಾಜವಂಶಸ್ಥರ ಘನತೆಗೆ ಮುಕಟಮಣಿಯಂತೆ ಕಂಗೊಳಿಸ್ತಾ ಇರುವಂಥ ಇವರು ರಾಜಮಾತೆ ಎಂದೇ ಬಿರುದಾಂಕಿತರಾಗಿದ್ದಾರೆ. ಮೈಸೂರಿನ ಒಡೆಯರ ಸಾಂಸ್ಕೃತಿಕ, ಶೈಕ್ಷಣಿಕ, ಆಡಳಿತಾತ್ಮಕ ಶ್ರೀಮಂತ ಇತಿಹಾಸವನ್ನ ಹೊಂದಿರುವಂಥ ಈ ಸಂಸ್ಥಾನವನ್ನ ಇವರು ಮುಂದುವರಿಸ್ತಿದ್ದಾರೆ. ಅವರ ಸಾಮಾಜಿಕ ಕಾಳಜಿ, ಪ್ರಗತಿಪರ ಆಶಯ, ನೈಜ ಪ್ರಜಾಡಳಿತವನ್ನ ಮುಂದುವರಿಸ್ತಾ ಇರುವಂಥ ಶ್ರೀಯುತರ ಬದ್ಧತೆ, ಆಸಕ್ತಿಯನ್ನ ಸೂಚಿಸ್ತದೆ. ಪ್ರಮೋದಾದೇವಿ ಒಡೆಯರ್ ಅವರ ಉಪಸ್ಥಿತಿ ನಮ್ಮ ಈ ಸಮಾವೇಶಕ್ಕೆ ಘನತೆ ಹಾಗೂ ಮೆರುಗನ್ನ ತಂದಿದೆ ಅಂತ ಹೇಳ್ತಾ, ಮೇಡಮ್ ತಾವು ಆಗಮಿಸಿರುವುದು ನಿಜವಾಗಿಯೂ ಕೂಡ ನಮ್ಮೆಲ್ಲರಲ್ಲಿ ಉತ್ಸುಕತೆಯನ್ನ ಹೆಚ್ಚು ಮಾಡಿದೆ. ದಯಮಾಡಿ ಈಗ ನೀವು ಮುಖ್ಯ ಅತಿಥಿಗಳ ಮಾತುಗಳನ್ನು ಆಡ್ಬೇಕಂತೇಳಿ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ವೇದಿಕೆ ಮೇಲಿರುವ ಗೌರವಾನ್ವಿತ ವಿಶೇಷ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಅತಿಥಿಗಳೇ, ನನಗಾದ್ರೂ ಇಲ್ಲಿ ಏನು ಮಾತಾಡೋದು ಅಂತ ತೋಚ್ತಾ ಇಲ್ಲ. ಯಾಕೆ ಅಂದರೆ ಮೊದಲನೇದಾಗಿ ನನಗೆ ಐ ಹ್ಯಾವ್ ವೆರಿ ಹ್ಯಾಪಿ ಮೆಮೊರೀಸ್ ಆಫ್ ದಿ Humanities building where political science department was housed. ಅಂದರೆ ಅವರು ಬಂದು ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಿದಾಗ ಅದಕ್ಕೂ ಮುಂಚೆ ರವಿ ಜೋಶಿ ಅವ್ರು ಕೇಳಿದೆ, ನನಗೆ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಏನು ಮಾತಾಡೋದು ಕಷ್ಟ ಆಗುತ್ತಲ್ಲ, ನನಗೆ ಐ ಆಮ್ ನಾಟ್ ಎ ಸ್ಟೂಡೆಂಟ್ ನಾರ್ ನನಗೆ ಅದ್ರ ಬಗ್ಗೆ ಏನು ಈಗಿನ ರಾಜಕಾರಣ ನೋಡಿರೋದು ಗೊತ್ತೇ ವಿನ ಅಧ್ಯಯನ ಮಾಡಿ ಗೊತ್ತಿಲ್ಲ ಅಂತ ಹೇಳಿದಾಗ, ಇಲ್ಲ ಅವರು ನಮ್ಮ ಹಸ್ಬೆಂಡ್ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರು ಡಿಪಾರ್ಟ್ಮೆಂಟ್ ಇದ್ದಿದ್ದರಿಂದ ಅವರ ಪ್ರತಿನಿಧಿಯಾಗಿ ನೀವು ಬರಬೇಕು ಅಂತ ಕೇಳಿದ್ದು. ಅವರು ಬಂದು ಕೇಳಿದಾಗ ಆಯಿತು, ಖಂಡಿತ ಆ ಥರ ಹೇಳಿದ್ರೆ ಖಂಡಿತ ಬರ್ತೀನಿ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಇದ್ದೀನಿ ನಾನು. ಮೊದಲನೇದಾಗಿ ಈ ಟೀಚರ್ಸ್ ಅಸೋಸಿಯೇಷನ್ 25ನೇ ವರ್ಷದ ರಜತ ಮಹೋತ್ಸವಕ್ಕೆ ನನ್ನ ಶುಭಕಾಮನೆಗಳು, ಶುಭಾಶಯಗಳು, ಅಭಿನಂದನೆಗಳು. ಇದರದ್ದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವ 3 ದಿನದ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ. ಈ ಸಮ್ಮೇಳನದ ಮೂಲಕ ಒಂದು ಮಾತು ಹೇಳಬೇಕು ಅಂದರೆ, ಈಗಿನ ಮುಂದಿನ ಪೀಳಿಗೆಗೆ, ನೀವು ಮೊದಲೇ ನಿಮ್ಮ ಮಾತಿನಲ್ಲಿ ಹೇಳಿದ್ದೀರಿ, ಮುಂದಿನ ಪೀಳಿಗೆಗೆ ರಾಜಶಾಸ್ತ್ರ ಅಂದರೆ ಏನು ಅಂತ ಪರಿಚಯ ಮಾಡಿಸ್ಕೊಳ್ಳೋದು, ರಾಜಕಾರಣ ಅಂದರೆ ಯಾವ ರೀತಿ ನಡೆಸಬೇಕು ಅಂತ, ಅದನ್ನು ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚಾಗಿ ಅವರವ್ರ ಜವಾಬ್ದಾರಿ ಅರಿತುಕೊಂಡು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡಿಸಿ ಅವ್ರಿಗೆ ಅರಿವು ಮೂಡಿಸ್ಕೊಟ್ರೆ ನೆಕ್ಸ್ಟ್ ಜನರೇಷನ್ ಇಲ್ಲ ಅಂದರೆ ಇನ್ನು 2 ಜನರೇಷನ್ ಆದಮೇಲಾದರೂ ಸ್ವಲ್ಪ ಜವಾಬ್ದಾರಿಯುತ ರಾಜಕಾರಣ ನಡೆಯುತ್ತೆ ಅಂತ ನನ್ನ ಭಾವನೆ. ಅದೇ ರೀತಿ ಈ ಸಮ್ಮೇಳನ 3 ದಿನದ ಸಮ್ಮೇಳನ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ ಈ ದಿನ ಇಲ್ಲಿ ನಿಮ್ಮೆಲ್ಲರ ಮಧ್ಯೆ ಇರೋದಕ್ಕೆ ತುಂಬ ಸಂತೋಷ. ಮತ್ತು ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನಮ್ಮ ರಾಜ್ಯಶಾಸ್ತ್ರದ ಸಮ್ಮೇಳನಕ್ಕೆ ಶುಭಾಶಯಗಳನ್ನು ಕೋರಿದಂತಹ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.